ಮುಖ್ಯಮಂತ್ರಿ ಆಗಮನ ಬಿಜೆಪಿ ಕಾರ್ಯಕರ್ತರಿಂದ ಆಕ್ರೋಶ. ಇದೇ 7ನೇ ತಾರೀಕಿನಂದು ಯಳಂದೂರು ಪಟ್ಟಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಮತ್ತು ವಿವಿಧ ಗಣ್ಯರು ಯಳಂದೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ 100 ಹಾಸಿಗೆಯ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಪಟ್ಟಣದಲ್ಲಿ ಬಿಜೆಪಿ ಕೆಲವು ವಿಚಾರಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳು ತೆರೆದಿದ್ದು, ಅದನ್ನು ತರಾತುರಿಯಲ್ಲಿ ಅಧಿಕಾರಿಗಳು ಕಳಪೆ ಗುಣಮಟ್ಟದ ಡಾಂಬರ್ನಲ್ಲಿ ಹಾಕಿ ಮುಚ್ಚಿದ್ದು, ಪಟ್ಟಣದ ಒಳಗೆ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಹಲವು ಅಪಘಾತಗಳು ಸಂಭವಿಸಿದೆ. ಇದರ ಬಗ್ಗೆ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳದೆ ಮುಖ್ಯಮಂತ್ರಿಗಳು ಬರುವ ರಸ್ತೆ ಮಾತ್ರ ಸರಿಪಡಿಸುತ್ತಿದ್ದಾರೆ. ಇನ್ನು ಯಳಂದೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 100 ಹಾಸಿಗೆಗಳ ಕಟ್ಟಡದ ಶಂಕುಸ್ಥಾಪನೆಗೆ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದು ಸಂತೋಷದ ವಿಚಾರ. ಆದರೆ ಪಟ್ಟಣದಲ್ಲಿ ಇರುವ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ನೌಕರರು ಹಾಗೂ ರಾತ್ರಿ ಪಾಳ್ಯದಲ್ಲಿ ವೈದ್ಯರು ಕಾರ್ಯನಿರ್ವಹಿಸುವಂತಿಲ್ಲ ಎಂದು ಹಲವು ಬಾರಿ ತಿಳಿಸಿದರೂ ವೈದ್ಯಾಧಿಕಾರಿಗಳು ತಲೆಕೆಡಿಸಿಕೊಳ್ಳುವುದಿಲ್ಲ. ಹಾಗಾಗಿ ಆಸ್ಪತ್ರೆಯ ವ್ಯವಸ್ಥೆಯನ್ನು ನೋಡಲು ಮುಖ್ಯಮಂತ್ರಿಗಳು ಸರಿಪಡಿಸಿ ಅನಂತರ ಕಟ್ಟಡ ಕಾಮಗಾರಿಯನ್ನು ಶಂಕುಸ್ಥಾಪನೆ ನೆರವೇರಿಸಬೇಕು ಹಾಗೂ ತಾಲೂಕಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಬಿಜೆಪಿ ಮುಖಂಡರಾದ ಅನಿಲ್ ಹಾಗೂ ಮಹೇಶ್ ಅವರು ಒತ್ತಾಯಿಸಿದ್ದಾರೆ. ಯಳಂದೂರು ಪಟ್ಟಣದಲ್ಲಿ ಪ್ರಾಥಮಿಕ ಆಸ್ಪತ್ರೆ ಕೇಂದ್ರದ 100 ಹಾಸಿಗೆಗಳ ಆಸ್ಪತ್ರೆಯನ್ನು ಕಾಮಗಾರಿಗೆ ಉದ್ಘಾಟನೆ ಮಾಡಲಿಕ್ಕೆ ಏನೋ ಆಗಮಿಸಿದರೆ ಅದು ನಮ್ಮೆಲ್ಲರೂ ಕೂಡ ಯಳಂದೂರಿನ ತಾಲೂಕಿನ ಜನಕ್ಕೆ ಸ್ವಾಗತಾರ್ಹ. ಆದರೆ ಯಳಂದೂರಿಗೆ ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ 100 ಹಾಸಿಗೆಗಳ ಆಸ್ಪತ್ರೆ ಆದರೂ ಕೂಡ ಅಲ್ಲಿಯ ಸಿಬ್ಬಂದಿ, ಅಲ್ಲಿ ವೈದ್ಯರು, ಅಲ್ಲಿ ಏನು ಶುಶ್ರೂಷಕಿಯರು ಏನು ಕೆಲಸ ಮಾಡ್ತಾರೆ ಅವರು ಪ್ರಾಮಾಣಿಕವಾಗಿ ಸಾರ್ವಜನಿಕರನ್ನು, ಯಾಕೆಂದರೆ ಸರ್ಕಾರಿ ಆಸ್ಪತ್ರೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಮಾತ್ರ ಬಡವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲು ಮಾತ್ರ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಬಂಧುಗಳು. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಇವತ್ತು ತಾಲೂಕು ಆಸ್ಪತ್ರೆಯಲ್ಲಿ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತಾರೆ ಪ್ರತಿ ಪೇಷಂಟ್ನೂ ಕೂಡ. ಯಾಕೆ ಅಂತಂದರೆ ಆಸ್ಪತ್ರೆ ದೊಡ್ಡದು ಮಾಡೋದೆಲ್ಲ ಮುಖ್ಯ, 100 ಹಾಸಿಗೆಗಳನ್ನ ಮಾಡೋದು ಮುಖ್ಯ ಅಲ್ಲ. ಅಲ್ಲಿ ಸಿಬ್ಬಂದಿಯನ್ನು, ಒಳ್ಳೆ ನುರಿತ ವೈದ್ಯರುಗಳನ್ನು, ಒಳ್ಳೆ ಆಪ್ರೇಷನ್ ಮಾಡುವಂತಹ ಅನುಭವ ಇರುವಂಥ ವೈದ್ಯರನ್ನು ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿ ಹಾಕಬೇಕು. ಜೊತೆಗೇನು ಅಂತಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಅವರು ಬರುವ ದಾರಿಗಳನ್ನು ಮಾತ್ರ ಅಶುಚಿತ್ವವಾಗಿ ಇಟ್ಕೋಬೇಕು, ಗುಂಡಿಗಳನ್ನ ಮುಚ್ಚಿದ್ದಾರೆ. ಆದರೆ ಯಳಂದೂರು ಪಟ್ಟಣದ ಒಳಗಡೆ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳನ್ನು ರೌಂಡ್ ಹಾಕಿದಾಗ ಇಲ್ಲಿನ ಆಡಳಿತ ಹಾಗೂ ಇಲ್ಲಿನ PWD ಇಲಾಖೆನ ಖಂಡಿತವಾಗೂ ಅವರು ಸಹಿಸದೆ ಬೈತಾರೆ. ಯಾಕೆಂತಂದರೆ ಇವತ್ತು ಯಳಂದೂರು ಪಟ್ಟಣದ ಪ್ರತಿಯೊಂದು ರಸ್ತೆಯೂ ಕೂಡ ತುಂಬ ಹಾಳಾಗಿದ್ದು, ದೊಡ್ಡ ದೊಡ್ಡ ಗುಂಡಿಗಳಾಗಿದ್ದು ಹೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಸಂಬಂಧಪಟ್ಟವ್ರನ್ನ ಯಳಂದೂರು ಅಭಿವೃದ್ಧಿಯ ಚಿತ್ತ ಸಾರ್ವಜನಿಕರಿಗೆ ಅನುಕೂಲವಾಗಲಿ ದೃಷ್ಟಿಯಿಂದ ಮಾತ್ರ ನಾವು ಕೇಳೋದು. ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ಯಾರು ಬೇಕೋ ಅವ್ರು ಕರಿಬೋದು. ಯಾರು ಪ್ರೋಟೋಕಾಲ್ ಇದ್ದರೂ ಅವ್ರನ್ನ ಕಡೆಗಣಿಸಿದರೆ ಅವರನ್ನು ಪ್ರಶ್ನೆ ಮಾಡೋಕ್ಕೆ ಅವ್ರಿಗುಂಟು ಹೊತ್ತು ನಾವು ಯಾವುದೇ ಕಾರಣಕ್ಕೂ ಅದನ್ನು ಪ್ರಶ್ನೆ ಮಾಡೋಕ್ಕೂ ನಮಗಿಲ್ಲ. ದಯಮಾಡಿ ನಮ್ಮ ತಾಲೂಕಿನ ಜನಕ್ಕೆ ಎಲ್ಲ ವಿಧದಲ್ಲೂ ಕೂಡ ಅನುಕೂಲ ಆಗಬೇಕು ಅನ್ನೋ ನಮ್ಮೆಲ್ಲರ ಇಚ್ಛೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬರೋದಲ್ಲ ಮುಖ್ಯ, ನಮ್ಮ ಎಲ್ಲ ಸಮುದಾಯದ ಎಲ್ಲ ವರ್ಗದವರ ಎಲ್ಲ ಬಡವರು ಕೂಡ ಅನುಕೂಲವಾಗೋ ರೀತಿಯಲ್ಲಿ ನಮ್ಮ ತಾಲೂಕೊಂದು ಒಳ್ಳೇದು ಮಾಡಲಿ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಮಾತ್ರ ಬರಬೇಡಿ, ಬರೋದಾದರೆ ಮುಂದಿಗೆ ಒಂದು 100 ಕೋಟಿ ಅನುದಾನ ನಮ್ಮ ಯಳಂದೂರಿಗೆ ಘೋಷಣೆ ಮಾಡಿ. ಯಾಕೆಂದರೆ ಇದುವರೆಗೆ ಬಡವರಿಗೆ ಒಂದು ಮನೆ ಕೊಟ್ಟಿಲ್ಲ ಸರ್ಕಾರ ಬಂದ ಮೇಲೆ. ಅದು ಇದೆಲ್ಲನೂ ಘೋಷಣೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಕಳಿಯಿಂದ ಕೇಳ್ಕತ್ತಾ, ಇಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡಬೇಕಾಯ್ತು ಅಂತ ಕೇಳ್ಕತ್ತಾ ಈ ಮೂಲಕ ನನಗೆ ಮಾಧ್ಯಮದ ಮುಖಾಂತರ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಳಂದೂರು ತಾಲೂಕಲ್ಲಿ ರೋಡ್ಗಳೆಲ್ಲ ಕ್ಲಿಯರ್ ಆಗಿದೆಯಾ? ರಸ್ತೆನ ಬರೀ ತೇಪೆ ಮಾತ್ರ ಹಾಕಿದ್ದಾರೆ. 1 ಕೋಟಿ ರೋಡ್ ಮಾತ್ರ ಮಾಡಿದರೆ ತುಂಬ ಅನುಕೂಲವಾಗ್ತಿತ್ತು. ಆದರೆ ಪಟ್ಟಣದ ಒಳಗಡೆ ಮಾತ್ರ ಮುಖ್ಯಮಂತ್ರಿಗಳು ಬರೋದು ಬರೀ ಬೈಪಾಸಲ್ಲಿ ಬಂದು ಬೈಪಾಸಲ್ಲೇ ಹೊರಟಾಗ್ತಾರೆ, ಟೌನ್ ಒಳಗೆ ಮಾತ್ರ ಹೋಗ್ತಾ ಇಲ್ಲ. ಅದರಿಂದ ಟೌನ್ ಒಳಗೆ ಬಂದು ಸನ್ಮಾನ್ಯ ಸಂಜೆ ಹೊತ್ತು ಆದರೆ ನಮ್ಮ ರೋಡ್ನಲ್ಲಿ ಯಾವುದೂ ದೀಪಗಳು ಹಾಕಿಲ್ಲ. ಇದೇ ನಮ್ಮ ಪಟ್ಟಣ ಪಂಚಾಯತಿಯಲ್ಲಾಗಲಿ ಮಂಡಲ ಪಂಚಾಯತಿಯಲ್ಲಾಗಲಿ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ರಾತ್ರಿ ಹೊತ್ತು ಆಕ್ಸಿಡೆಂಟ್ಗಳು ತುಂಬ ಆಗ್ತಾಯಿದೆ. ಅದಕ್ಕೆ ಆಮೇಲೆ ಹೆದ್ದಾರಿಗಳಲ್ಲಿ ನಾಮಫಲಕಗಳಿಲ್ಲ. ಇದನ್ನೆಲ್ಲ ಕೇಳಿದ್ರೆ ಸರ್ಕಾರದಲ್ಲಿ ಅನುದಾನ ಇಲ್ಲ, ಬರುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಅಭಿಪ್ರಾಯ ಏನು ಅಂದರೆ, ಆಮೇಲೆ ಯಳಂದೂರಿನಲ್ಲಿ ಮುಖ್ಯವಾಗಿ ಬೇಸಿಕ್ ಬೇಕಾಗಿರುವಂಥ ನೀರು, ವಿದ್ಯುತ್ ಮತ್ತು ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಇವು ಯಾವುದೂ ಯಳಂದೂರಿನಲ್ಲಿ ಇಲ್ಲ. ಅದರಿಂದ ಉನ್ನತ ಶಿಕ್ಷಣಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ರೆ ನಗರ ಮತ್ತು ಬೇರೆ ಬೇರೆ ಮರಳಿ ಅಭಿವೃದ್ಧಿ ಹೋಗಬೇಕು. ಸಿದ್ದರಾಮಯ್ಯ ಅವರು ಬರ್ತಾ ಇದ್ರ ಕಾರಣ ಶಂಕುಸ್ಥಾಪನೆಗೆ ಅದೊಂದೇ ಬಿಟ್ಟು ಇವಾಗ ನಮಗೆ ಒಂದು ಗ್ರೌಂಡ್ ಇಲ್ಲ. ಯಳಂದೂರಲ್ಲಿ ತಾಲೂಕೇ ಆಗಿದ್ದು ಒಂದು ಗ್ರೌಂಡ್ಗೆ ಜಾಗ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲ ಪ್ರಕಾರ ನಾನು ಹೋದ ಸತಿ ವಿ ಸೋಮಣ್ಣ ಅವ್ರ ಬಂದಾಗೂ ನಾನು ಮನವಿ ಕೊಟ್ಟಿದ್ದೆ, ಇಲ್ಲಿ ಗ್ರೌಂಡ್ ಇಲ್ಲ, ಒಂದು ಗ್ರೌಂಡ್ ಮಾಡಿಕೊಡಿ ಅಂತ. ನಿಮಗೂ ಇದೇ ಪತ್ರಿಕಾ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀನಿ.
ನೀವು ಬಂದಾಗ ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.